ಒಬ್ಬ ತಾಯಿ ತಾನು ಹೆತ್ತ ಮಗುವನ್ನು ನದಿಯಲ್ಲಿ ಮುಳುಗಿಸಿದರೆ ಒಂದು ಮಗುವಲ್ಲ, ಎರಡು ಮಗುವಲ್ಲ, ಒಟ್ಟು 7 ಮಕ್ಕಳನ್ನು ನದಿಯಲ್ಲಿ ಮುಳುಗಿಸಿದಳು. ಆದರೆ ಯಾಕೆ? ಅದು ಕ್ರೂರತೆ ಅಲ್ಲ, ಅದರ ಹಿಂದೆ ಒಂದು ದೊಡ್ಡ ರಹಸ್ಯ ಇತ್ತು. ಆ ತಾಯಿ ಯಾರು ಗೊತ್ತಾ? ಅಂಶ ಮಾರ್ಗದರ್ಶನ ಚಾನೆಲ್ಗೆ ಸ್ವಾಗತ. ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ಮಹಾಭಾರತದಲ್ಲಿ ಬರುವ ಮಹಾಮಹಿಮ ಭೀಷ್ಮರ ಜನ್ಮದ ಕಥೆ ಇದು. ಆ 8 ಮಕ್ಕಳಲ್ಲಿ ಇವರು ಮಾತ್ರ ಉಳಿಯಲು ಕಾರಣ ಏನು ಅದರ ರಹಸ್ಯ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಆ 7 ಮಕ್ಕಳನ್ನ ನೀರಲ್ಲಿ ಮುಳುಗಿಸಿದ್ದು ಬೇರೆ ಯಾರೂ ಅಲ್ಲ, ಅವರೇ ಗಂಗಾದೇವಿ. ಮತ್ತು ಆ 8ನೇ ಮಗು ಮುಂದೆ ಮಹಾಭಾರತದ ಮಹಾನ್ ಯೋಧನಾದ ಭೀಷ್ಮನಾದನು. ಗಂಗಾದೇವಿಯ ವಿವಾಹ ಹೇಗಾಯಿತು? ಒಮ್ಮೆ ಹಸ್ತಿನಾಪುರದ ಮಹಾರಾಜ ಶಾಂತನು ಗಂಗಾ ನದಿಯ ತೀರದಲ್ಲಿ ಹಾದು ಹೋಗುವಾಗ ಅವರಿಗೆ ಒಂದು ಅಸಾಮಾನ್ಯ ಸುಂದರ ಮಹಿಳೆ ಕಂಡರು. ಆಕೆ ಬೇರೆ ಯಾರೂ ಅಲ್ಲ, ಗಂಗಾ ನದಿಯ ದೇವತೆ ಗಂಗಾದೇವಿ. ಆಕೆಯ ಸೌಂದರ್ಯ ಮತ್ತು ಶಾಂತ ಸ್ವಭಾವ ನೋಡಿ ಶಾಂತನು ರಾಜ ಅವಳನ್ನು ಪ್ರೀತಿಸಿದರು. ಅವರು ಗಂಗಾದೇವಿಯನ್ನು ಮದುವೆಯಾಗಲು ಕೇಳಿದರು. ಮದುವೆಯಾಗಲು ಒಪ್ಪಿದರು. ದೇವಿ ಗಂಗಾ ಒಂದು ಷರತ್ತನ್ನ ಹಾಕಿದರು. ಅದೇನೆಂದರೆ, ನಾನು ನಿನ್ನನ್ನು ಮದುವೆಯಾಗುತ್ತೇನೆ, ಆದರೆ ಒಂದು ಷರತ್ತು ಇದೆ. ನಾನು ಏನು ಮಾಡಿದರೂ ನೀನು ಪ್ರಶ್ನೆ ಕೇಳಬಾರದು. ನೀನು ಪ್ರಶ್ನೆ ಕೇಳಿದ ದಿನ ನಾನು ನಿನ್ನನ್ನು ಬಿಟ್ಟು ಹೋಗುತ್ತೇನೆ. ಶಾಂತನು ರಾಜ ಪ್ರೀತಿಯಿಂದ ಆ ಷರತ್ತು ಒಪ್ಪಿಕೊಂಡರು. ಅವರ ವಿವಾಹ ನಡೆಯಿತು. ಕೆಲ ತಿಂಗಳ ನಂತರ ಗಂಗಾದೇವಿಗೆ ಮೊದಲ ಮಗು ಹುಟ್ಟಿತು. ಆದರೆ ಒಂದು ವಿಚಿತ್ರ ಘಟನೆ ನಡೆಯಿತು. ಮಗು ಹುಟ್ಟಿದ ಕೂಡಲೇ ಗಂಗಾದೇವಿ ಆ ಮಗುವನ್ನು ತೆಗೆದುಕೊಂಡು ಗಂಗಾ ನದಿಗೆ ಹೋಗಿ ಅದನ್ನು ನೀರಿನಲ್ಲಿ ಮುಳುಗಿಸಿದರು. ಶಾಂತನು ರಾಜ ಬೆಚ್ಚಿಬಿದ್ದರು. ಆದರೆ ಅವರು ಮಾತು ಆಡಲಿಲ್ಲ. ಈ ಘಟನೆ ಮತ್ತೆ ಮತ್ತೆ ನಡೆಯಿತು. 2ನೇ ಮಗು, 3ನೇ ಮಗು, 4ನೇ ಮಗು, ಹೀಗೆ ಒಟ್ಟು 7 ಮಕ್ಕಳನ್ನು ಗಂಗಾದೇವಿ ನದಿಯಲ್ಲಿ ಮುಳುಗಿಸಿದರು. ಶಾಂತನು ರಾಜನ ಹೃದಯ ಒಡೆದು ಹೋಗುತ್ತಿತ್ತು. ಅವರು ಮಾತು ಆಡಲಿಲ್ಲ. ಯಾಕೆಂದರೆ ಅವರು ಮಾಡಿದ ಪ್ರತಿಜ್ಞೆ ನೆನಪಿತ್ತು. 8ನೇ ಮಗು ಹುಟ್ಟಿದಾಗ ಗಂಗಾದೇವಿ ಮತ್ತೆ ಅದನ್ನು ನದಿಗೆ ತೆಗೆದುಕೊಂಡು ಹೋಗುತ್ತಿದ್ದರು. ಆ ಸಮಯದಲ್ಲಿ ಶಾಂತನು ರಾಜ ತಡೆಯಲಾಗಲಿಲ್ಲ. ಅವರು ಹೇಳಿದರು, ನೀನು ಯಾಕೆ ನಮ್ಮ ಮಕ್ಕಳನ್ನು ಹೀಗೆ ಕೊಲ್ಲುತ್ತಿದ್ದೀಯಾ? ಆ ಮಾತು ಕೇಳಿದ ತಕ್ಷಣ ಗಂಗಾದೇವಿ ನಿಂತರು. ಅವರು ಹೇಳಿದರು, ನೀನು ನನ್ನ ಷರತ್ತನ್ನು ಉಲ್ಲಂಘಿಸಿದ್ದೀಯಾ. ಆದ್ದರಿಂದ ನಾನು ನನ್ನ ಮಾತಿನ ಅನುಗುಣವಾಗಿ ನಿಮ್ಮನನ್ನು ಬಿಟ್ಟು ಹೋಗಲೇಬೇಕು ಅಂದರು. ಆಗ ರಾಜ ಶಾಂತನು ರಾಜರಿಗೆ ಗಂಗಾದೇವಿ ಒಂದು ದೊಡ್ಡ ರಹಸ್ಯ ಹೇಳಿದರು. ಆ ಮಕ್ಕಳು ಸಾಮಾನ್ಯ ಮಕ್ಕಳು ಅಲ್ಲ, ಅವರು ಸ್ವರ್ಗದ ದೇವತೆಗಳಾದ ಅಷ್ಟವಸುಗಳು. ಒಮ್ಮೆ ಈ ವಸುಗಳು ಒಂದು ವಶಿಷ್ಠ ಮಹರ್ಷಿಯ ಹಸುವನ್ನು ಕದ್ದರು. ಅದರ ಕಾರಣಕ್ಕೆ ಋಷಿ ಅವರಿಗೆ ನೀವು ಮಾನವ ಲೋಕದಲ್ಲಿ ಜನ್ಮ ತಾಳಬೇಕು ಎಂದು ಶಾಪ ನೀಡಿದರು. ಆಗ ವಸುಗಳು ಗಂಗಾದೇವಿಯನ್ನು ಪ್ರಾರ್ಥಿಸಿ, ನಾವು ಭೂಮಿ ಮೇಲೆ ಜನ್ಮ ತಾಳಿದವ ನಂತರ ನಮಗೆ ಬೇಗ ಮುಕ್ತಿ ಕೊಡಬೇಕು ಬೇಡಿಕೊಂಡರು. ಆ ಕಾರಣದಿಂದ ಗಂಗಾದೇವಿ ಮೊದಲ 7 ಮಕ್ಕಳನ್ನು ನದಿಯಲ್ಲಿ ಮುಳುಗಿಸಿ ಅವರಿಗೆ ತಕ್ಷಣ ಮೋಕ್ಷ ನೀಡಿದರು. ಆದರೆ 8ನೇ ವಸು ಹೆಚ್ಚು ತಪ್ಪು ಮಾಡಿದ್ದರಿಂದ ಅವನಿಗೆ ಸಂಪೂರ್ಣ ಜೀವನ ಭೂಮಿಯಲ್ಲಿ ಬದುಕುವ ಶಾಪ ಇತ್ತು. ಆ ಕಾರಣದಿಂದ ಗಂಗಾದೇವಿ ಅವನನ್ನು ಉಳಿಸಿದರು. ಆ ಮಗುವಿನ ಹೆಸರು ದೇವವ್ರತ. ಮುಂದೆ ಇದೇ ದೇವವ್ರತ ಮಹಾಭಾರತದ ಮಹಾನ್ ಯೋಧನಾದ ಭೀಷ್ಮ. ಗಂಗಾದೇವಿ ಆ ಮಗುವನ್ನು ತೆಗೆದುಕೊಂಡು ಹೋಗಿ ಅವನಿಗೆ ಎಲ್ಲ ವಿದ್ಯೆ ಕಲಿಸಿದ್ರು. ಯುದ್ಧಕಲೆ, ಧರ್ಮ, ರಾಜಕೀಯ, ಶಾಸ್ತ್ರ ಎಲ್ಲದರಲ್ಲೂ ದೇವವ್ರತ ಅಪ್ರತಿಮರಾದರು. ಕೆಲ ವರ್ಷಗಳ ನಂತರ ಗಂಗಾದೇವಿ ದೇವವ್ರತನನ್ನು ತಂದೆ ಶಾಂತನು ರಾಜನ ಬಳಿ ಹಿಂತಿರುಗಿಸಿದರು. ಹೀಗೆ ಗಂಗಾದೇವಿಯ 8ನೇ ಮಗು ದೇವವ್ರತ ಮುಂದೆ ಭೀಷ್ಮನಾಗಿ ಪ್ರಸಿದ್ಧರಾದರು. ಅವರ ಜೀವನ ತ್ಯಾಗ ಮತ್ತು ಧರ್ಮದ ಸಂಕೇತವಾಗಿದೆ. ಇದೇ ತರಹದ ಮೋಟಿವೇಶನಲ್ ವಿಡಿಯೋಸ್ಗಳಿಗಾಗಿ ಅಂಶ ಮಾರ್ಗದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.